ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಬಿಡದಿ ವಿಚಾರ ಕೇವಲ ರೈತರ ಹೋರಾಟವಾಗಿರದೆ ರಾಜಕೀಯದಲ್ಲಿ ರಣಾಂಗಣವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಿಡಿದಿದ್ದಾರೆ. ಬಿಡದಿಯಲ್ಲಿ ರೈತರೇ ಇಲ್ಲ ಎಂಬ ಡಿಸಿಎಂ ಹೇಳಿಕೆಗೆ ಕೆರಳಿ ಕೆಂಡವಾಗಿ ಮೊದಲು ಹಳ್ಳಿಗಳಿಗೆ ಬನ್ನಿ ಅಂತ ನೇರ ಸವಾಲ್ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ಚರ್ಚೆ. ಡಿಕೆಶಿ ಟೌನ್ಶಿಪ್ ಪ್ಲಾನ್ಗೆ ಕೌಂಟರ್ ಕೊಟ್ಟ ನಿಖಿಲ್. ಮೊದಲು ಹಳ್ಳಿಗಳಿಗೆ ಬಂದು ನೋಡಿ ಎಂದು ಡಿಕೆಗೆ ಕೌಂಟರ್. ಬಿಡದಿ ಟೌನ್ಶಿಪ್ ವಿಚಾರ ದಿನದಿಂದ ರೈತರ ಭೂಮಿ ಹೋರಾಟವಾಗಿ ಆರಂಭವಾದ ಕದನ ಈಗ ರಾಜಕೀಯ ಪ್ರತಿಷ್ಠೆಯ ಪೈಪೋಟಿಯಾಗಿ ಬದಲಾಗುತ್ತಿದೆ. ಮೊನ್ನೆಯಷ್ಟೇ ಬಿಡದಿ ರೈತರೊಂದಿಗೆ ಮಹತ್ವದ ಸಭೆ ನಡೆಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಭೂಮಿ ಕೊಡುವುದಕ್ಕೆ 80% ರೈತರು ಒಪ್ಪಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡಿಯೇ ತೀರುತ್ತೇನೆ ಎಂದು ದೃಢವಾಗಿ ಹೇಳಿದ್ದರು. ಆದರೆ ಡಿಸಿಎಂ ಅವರ ಈ ಭರವಸೆಗೆ ಸವಾಲಾಗಿ ಈಗ ದೊಡ್ಡಗೌಡರ ಕುಟುಂಬ ಪಣತೊಟ್ಟು ನಿಂತಿದೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ಗೆ ಅವಕಾಶ ಕೊಡುವುದಿಲ್ಲ, ನಾವು ರೈತರ ಪರ ಇದ್ದೇವೆ ಎಂದು ಎಚ್ಡಿಕೆ ಕುಟುಂಬ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿಯವರ ಹೋರಾಟವನ್ನು ಲಘುವಾಗಿ ಪರಿಗಣಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ನನಗೆ ಅವರ ಸ್ಟೇಟಸ್ ಏನು ಅಂತ ಗೊತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದರು. ಡಿಸಿಎಂ ಅವರ ಈ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ರೊಚ್ಚಿಗೆದ್ದಿದ್ದಾರೆ. ನಾನು ಕನ್ನಡ ನಾಡಿನ ಸಾಮಾನ್ಯ ಪ್ರಜೆ, ಇಲ್ಲಿ ತೆರಿಗೆ ಕಟ್ಟುವ ಒಬ್ಬ ಹುಡುಗನಾಗಿ ರೈತರ ಪರವಾಗಿ ನಿಂತು ಪ್ರಶ್ನೆ ಕೇಳುತ್ತಿದ್ದೇನೆ. ಇದುವೇ ನನ್ನ ಸ್ಟೇಟಸ್ ಎಂದು ಹೇಳುವ ಮೂಲಕ ಡಿಕೆಶಿ ವಿರುದ್ಧ ರಾಜಕೀಯ ಅಖಾಡದಲ್ಲೇ ನೇರ ಜಟಾಪಟಿಗೆ ಇಳಿದಿದ್ದಾರೆ. ಮೊನ್ನೆ ಮಾಡಿದ ಸಭೆ ಅಣ್ಣ ಒಂದು ಕೆಲಸ ಮಾಡೋಣ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ಸಮಯ ಇದ್ದರೆ, ಉಪಮುಖ್ಯಮಂತ್ರಿಗಳಿಗೆ ಏನಾದರೂ ನಿಜವಾದಂಥ ಕಾಳಜಿ ನಮ್ಮ ರೈತರ ಪರವಾಗಿದ್ದರೆ ದಯವಿಟ್ಟು ಹಳ್ಳಿಗಳಿಗೆ ಒಂದ್ಸಲಿ ಬರಲಿ. ನಿಖಿಲ್ ಕುಮಾರಸ್ವಾಮಿ ಟೈಮ್ ಕೊಡ್ತಾನೆ. ಕಾಮನ್ ಮ್ಯಾನ್ ಆಗಿ ನನಗೆ ಆ ಹುದ್ದೆ ಬೇಕಾಗಿಲ್ಲ. ಕಾಮನ್ ಮ್ಯಾನ್ ಆಗಿ ಒಬ್ಬ ಕನ್ನಡಿಗನಾಗಿ ಆ ಜಿಲ್ಲೆಯ ಒಬ್ಬ ಮಗನಾಗಿ ಹುಟ್ಟಿಲ್ಲ ನಾನಲ್ಲಿ, ಆದರೆ ಭಾವನೆಗಳಿದೆ ರಾಮನಗರ ಜಿಲ್ಲೆ ಜನತೆ ಜೊತೆ. ನಾ ಬರ್ತೀನಿ, ಟೈಮ್ ಫಿಕ್ಸ್ ಮಾಡ್ತಾರ ಡಿಸಿಎಂ ಅವರು, ಬರ್ತಾರ ಸೌಹಾರ್ದಯುತವಾಗಿ ರೈತರನ್ನೆಲ್ಲ ಹಳ್ಳಿಗಳಿಗೆ ಹೋಗೋಣ, ಭೇಟಿ ಮಾಡೋಣ, ಕೇಳೋಣ, ಅವ್ರ ಕನ್ಸೆಂಟ್ ಅಕ್ವಿಸಿಷನ್ ತಗೊಳ್ಳೋಣ, ಬರ್ತಾರ, ನಾನು ರೆಡಿ ಇದ್ದೀನಿ. ಇನ್ನು ಬಿಡದಿಯಲ್ಲಿ ರೈತರೇ ಇಲ್ಲ ಎಂಬ ಡಿಸಿಎಂ ಹೇಳಿಕೆಗೂ ಕೆರಳಿದ ನಿಖಿಲ್ ಕುಮಾರಸ್ವಾಮಿ, ಡಿಸಿಎಂ ಅವರು ಮೊದಲು ಗ್ರಾಮಗಳಿಗೆ ಬಂದು ಜನರ ಮಾತುಗಳನ್ನು ಕೇಳಲಿ, ರೈತರ ಫಲವತ್ತಾದ ಜಮೀನನ್ನ ಯಾಕೆ ಕಿತ್ತುಕೊಳ್ತೀರಾ, ಮೊದಲು ಸ್ಥಳೀಯ ಯುವಕರಿಗೆ 50% ಉದ್ಯೋಗ ಕಡ್ಡಾಯ ಮಾಡುವ ಕಾನೂನು ತರಲಿ, ಆಮೇಲೆ ನಾವು ಬಿಡದಿ ಟೌನ್ಶಿಪ್ಗೆ ಒಪ್ಪುತ್ತೇವೆ ಎಂದು ಸವಾಲು ಹಾಕಿದ್ದಾರೆ. ಬಿಡದಿ ಭೂ ಹೋರಾಟವೀಗ ಕನಕಪುರ ವರ್ಸಸ್ ರಾಮನಗರದ ದೊಡ್ಡ ರಾಜಕೀಯ ಯುದ್ಧಕ್ಕೆ ನಾಂದಿ ಹಾಡಿದೆ. ರೈತರೇ ಇಲ್ಲ ರೀ, ಅಲ್ಲಿ ಯಾರ್ರೀ ಇದ್ದಾರೆ, ಕೃಷಿನೇ ಮಾಡ್ತಾ ಇಲ್ಲ, ಅಲ್ಲಿ ಯಾವ ರೈತರಿದ್ದಾರೆ ಅಂತಕ್ಕಂಥದ್ದು ಕೇಳಿದ್ದು ಡಿಸಿಎಂ ಅವರು. ಡಿಸಿಎಂ ಉತ್ತರ ಕೊಡ್ಬೇಕು ಅಲ್ಲಿ ಹೋಗ್ಬಿಟ್ಟು. ಬೈರ್ಮಂಗಲ, ಕೆಂಚಗಾರನಹಳ್ಳಿ, ಹೊಸೂರು, ಇನ್ನೊಂದು 8 ತಳ್ಳಿ ಭಾಗದಲ್ಲಿ ಏನು ರೈತರಿದ್ದಾರೆ, ಡಿಸಿಎಂ ಅವರು ಏನಾದರೂ ಇವ್ರನ್ನ ಕನ್ಸೆಂಟ್ ಮಾಡಿದಾರಾ, ಕನ್ಸೆಂಟ್ ಅಕ್ವಿಸಿಷನ್ ಕೈ ಹಾಕಿದಾರಾ, ಅಧಿಕಾರಿಗಳೇನಾದರೂ ಜಿಲ್ಲಾಡಳಿತ ಹೋಗಿ ಏನಾದರೂ ಹಳ್ಳಿಗಳಲ್ಲಿ ಸಭೆ ಮಾಡಿದಾರಾ ರೈತರ ಜೊತೆ, ಏನಪ್ಪ ಇದ್ರ ಮಾಡೋದ್ರಿಂದ ನಿಮ್ಗೆ ಒಪ್ಪಿಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಒಪ್ಕೋತೀರಿ? ರೈತರ ಜಮೀನಿನ ರಕ್ಷಣೆಗಾಗಿ ಜೆಡಿಎಸ್ ಪಟ್ಟು ಹಿಡಿದಿದ್ರೆ ಅಭಿವೃದ್ಧಿಯ ಹೆಸರಿನಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ನಾಯಕರ ಈ ಪ್ರತಿಷ್ಠೆಯ ಜಗಳದಲ್ಲಿ ಬಿಡದಿ ರೈತರ ಭವಿಷ್ಯ ಏನಾಗಲಿದೆ ಎಂಬುದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.